ಪ್ರಜಾಪ್ರಭುತ್ವದ ರಾಷ್ಟ್ರೀಯ ಹಬ್ಬಗಳಾದ ಪ್ರತಿಯೊಂದು ಚುನಾವಣೆಗಳಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಕರ್ತವ್ಯ ಪಾಲಿಸಬೇಕೆಂದು ಧಾರವಾಡದ ಖ್ಯಾತ ಔಷಧಿ ವ್ಯಾಪಾರಸ್ಥರಾದ ಹಾಗೂ ಮುಸ್ಲಿಂ ಮುಖಂಡರುಗಳಾದ ಆಲಿಂ ಅಹಮದ್ ಸಂಗ್ರೇಶ್ಕೊಪ್ಪ ಮತ್ತು ಅಬ್ದುಲ್ ರಜಾಕ್ ಸಂಗ್ರೇಶ್ಕೊಪ್ಪ ಹೇಳಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರ್ರಾಜ್ ಮಾಡುವ ನಮಸ್ಕಾರಗಳು. ಬೆಳಗಿನ ಜಾವದಲ್ಲಿಯೇ ತಮ್ಮ ಕುಟುಂಬದೊಂದಿಗೆ ಆಗಮಿಸಿದ 84ರ ಹರೆಯದ ಅಬ್ದುಲ್ ರಜಾಕ್ ಸಂಗ್ರೇಶ್ಕೊಪ್ಪ ಹಾಗೂ ಇವರ ಮಗ ಆಲಿಂ ಅಹಮದ್ ಸಂಗ್ರೇಶ್ಕೊಪ್ಪ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಪ್ರತಿಯೊಬ್ಬ ಭಾರತೀಯ ಈ ಚುನಾವಣೆ ಹಬ್ಬಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಕರ್ತವ್ಯ ಧರ್ಮ ಪಾಲಿಸಲೇಬೇಕೆಂದು ಕರೆ ನೀಡಿದರು. मुझे तो यंग जनरेशन हमारे यूथ का मालूम नहीं. यंग जनरेशन को हमें आज ये मैसेज देना चाहते हैं, डेमोक्रेटिकली वोटिंग इलेक्शन जो है नहीं हमारे रास्ते एक ईद का ಮಂಜರ್ रहता है. ಹಬ್ಬದ ವಾತಾವರಣ ಇದ್ದಂಗೆ, ಹಬ್ಬ ಇದ್ದಂಗೆ ಡೆಮೋಕ್ರೆಟಿಕಲಿ ಎಲ್ಲರೂ ತಮ್ಮ ಮತವನ್ನು ಚಲಾಯಿಸಬೇಕಾಗಿ ವಿನಂತಿ. सभी लोग क्या है नहीं अपना अपना वोट डालना बोल के, संवैधानिक हक है हमारा. हम इस वोट को डालकर हमारे संविधान को और मजबूत करना बोल के हमारी सब तमाम देशवासियों की चाहत है. ನಮ್ಮ ಮತ ನಮ್ಮ ಹಕ್ಕು. ನೋಡ್ರಿ, ಇವರು ಆಲಿಂ ಜನಾಬ್ ಅಂತೇಳಿ ಧಾರವಾಡದ ಪ್ರಖ್ಯಾತ ಉದ್ಯಮದಾರರು. ಇವ್ರ ತಂದೆಯವರು 85 ವಯಸ್ಸಿನವರು. ಇವರು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಇವತ್ತು ವೋಟಿಂಗ್ ಮಾಡಿದ್ದಾರೆ. ಅವ್ರಿಗೆ ನಾವು ಇಂಡಿಯಾದ ಪರವಾಗಿ ಧನ್ಯವಾದವನ್ನು ಹೇಳ್ತೀವಿ. ನಮ್ಮ ಚಾನೆಲ್ ಮಾಧ್ಯಮವಾಗಿಯೂ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದರೆ ಅವರು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ನೀವೆಲ್ಲರೂ ನಿಮ್ಮ ಕರ್ತವ್ಯವನ್ನು ಮಾಡಿರಿ, ನೆನಪಾರಬೇಡ್ರಿ. ಎಲ್ಲರೂ ವೋಟ್ ಮಾಡಿರಿ. ನೀವು ಯಾವುದೇ ಪಕ್ಷಕ್ಕೆ ಹಾಕಿರಿ, ಅದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ವೋಟ್ ಮಾಡೋದು ನಿಮ್ಮ ಕರ್ತವ್ಯ. ಹಾಕ್ರಿಪ್ಪ, ದಯವಿಟ್ಟು ಹಾಕ್ರಿ.